ನಮಸ್ಕಾರ. ನನ್ನ ಹೆಸರು ಜ್ಯೋತಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ. ನಾನು ಅಂತಿಮ BA ವಿದ್ಯಾರ್ಥಿಗಳಿಗೆ ಇರುವಂತಹ ವೈದ್ಯಕೀಯ ಸಮಾಜಶಾಸ್ತ್ರ ಪತ್ರಿಕೆಯ 4ನೇ ಘಟಕದಲ್ಲಿ ಬರುವಂತಹ ಜಾನಪದ ವೈದ್ಯ ಅಥವಾ ಜಾನಪದ ಔಷಧಿ ಮತ್ತು ಪ್ರಾಚೀನ ಔಷಧಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದು. ಜನಪದರು ತಲೆತಲಾಂತರವಾಗಿ ಅನುಸರಿಸಿಕೊಂಡು ಬಂದಿರುವಂತಹ ವೈದ್ಯ ಪದ್ಧತಿಯನ್ನು ಜಾನಪದ ವೈದ್ಯ ಅಂತೇಳಿ ಕರಿತೇವೆ ಅನ್ನುವಂಥದ್ದು. ಅದು ಪರಂಪರಾಗತವಾಗಿ ಅನುಸರಿಸಿಕೊಂಡು ಬಂದಿರುವಂತಹ ನಾಟಿ ವೈದ್ಯ ಪದ್ಧತಿಯಾಗಿದೆ. ಗ್ರಾಮಗಳಲ್ಲಿ ಅನಕ್ಷರವಿಸಿದುಕೊಂಡು ಪರಂಪರಾಗತವಾಗಿ ಅನುಸರಿಸಿಕೊಂಡು ಬಂದಿರುವಂತಹ ಚಿಕಿತ್ಸಾ ಪದ್ಧತಿಗಳನ್ನೇ ನಾವು ಜಾನಪದ ಪದ್ಧತಿ ಅಂತೇಳಿ, ವೈದ್ಯ ಪದ್ಧತಿ ಅಂತೇಳಿ ನಾವು ಕರಿತೇವೆ ಅನ್ನುವಂಥದ್ದು. ಶಾಲೆಯ ಮುಖವನ್ನೇ ನೋಡದಿದ್ದರೂ ತಮ್ಮ ಅನುಭವಾತ್ಮಕ ಕಲಿಕೆಯಿಂದಲೇ ಮಾಡುವಂತಹ ಚಿಕಿತ್ಸಾ ಕ್ರಮವನ್ನೇ ಜಾನಪದ ವೈದ್ಯ ಪದ್ಧತಿ, ಅದು ಪ್ರಾಚೀನ ವೈದ್ಯ ಪದ್ಧತಿ ಅಂತೇಳಿ ನಾವು ಕರಿತೇವೆ. ಗಿಡಮೂಲಿಕೆ ಮೊದಲಾದ ಸ್ಥಳೀಯ ಪದಾರ್ಥಗಳನ್ನು ಇದಕ್ಕೆ ಉಪಯೋಗಿಸ್ಕೊಂಡು ಈ ಚಿಕಿತ್ಸೆಯನ್ನು ಈ ವೈದ್ಯ ಪದ್ಧತಿಯಲ್ಲಿ ಮಾಡಲಾಗುತ್ತೆ. ಮನೆಗಳಲ್ಲಿ, ಸುತ್ತಮುತ್ತಲಿನ ಆವರಣದಲ್ಲಿ, ಕಾಡು ಮೇಡುಗಳಲ್ಲಿ ಸಿಗುವ ವಿವಿಧ ಪದಾರ್ಥಗಳು ನಾವು ಪ್ರಾಚೀನ ಔಷಧೀಯ ಪದ್ಧತಿ ಅಥವಾ ಜಾನಪದ ಔಷಧೀಯ ಪದ್ಧತಿ ಅಂತೇಳಿ ನಾವು ಕರಿತೇವೆ ಅನ್ನುವಂಥದ್ದು. ಇದನ್ನು ಮನೆ ವೈದ್ಯ, ಗೃಹ ವೈದ್ಯ, ಗ್ರಾಮ ವೈದ್ಯ, ನಾಟಿ ವೈದ್ಯ ಅನ್ನುವಂತಹ ಅನೇಕ ಪದಗಳಿಂದಲೂ ಕೂಡ ಇದನ್ನು ಕರಿತೇವೆ ಅನ್ನುವಂಥದ್ದು. ಈ ವೈದ್ಯ ಪದ್ಧತಿ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಕಲಿಸ್ಕೊಡಲ್ಲ, ಅದಕ್ಕೆ ತಯಾರಿಯನ್ನು ಮಾಡಿಕೊಡಲ್ಲ, ಅದಕ್ಕೆ ಟ್ರೈನಿಂಗನ್ನು ಕೊಡೋದಿಲ್ಲ. ಇದು ತಂದೆಯಿಂದ ಮಗನಿಗೆ, ತಾಯಿಯಿಂದ ಮಗಳಿಗೆ, ಗುರುವಿನಿಂದ ಶಿಷ್ಯನಿಗೆ ಕಲಿಸಲ್ಪಡುತ್ತೆ ಅನ್ನುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಟ್ರೈನಿಂಗ್ ಇಲ್ಲ. ಇದು ವಂಶಪಾರಂಪರ್ಯವಾಗಿ ಬರ್ತದೆ ಅನ್ನುವಂಥದ್ದು. ಇಲ್ಲಿ ಜಾನಪದ ವೈದ್ಯ ಪದ್ಧತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಿರಂತರವಾಗಿ ಇದು ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಜನಪದ ಹಾಡುಗಳು, ಕಲೆಗಳು ಪೀಳಿಗೆಯಿಂದ ಪೀಳಿಗೆಗೆ ಹೇಗೆ ಸತತವಾಗಿ ಸಾಗಿ ಬರುತ್ತೋ ಹಾಗೆಯೇ ಜಾನಪದ ವೈದ್ಯ ಪದ್ಧತಿ ಅಥವಾ ಈ ಪ್ರಾಚೀನ ವೈದ್ಯ ಪದ್ಧತಿ ಕೂಡ ಪೀಳಿಗೆಯಿಂದ ಪೀಳಿಗೆಗೆ ಹಾಗೆ ಸತತವಾಗಿ ಅನುಸರಿಸ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಅನೇಕ ನಿದರ್ಶನಗಳನ್ನು ನಾವು ಈ ಪ್ರಾಚೀನ ಮತ್ತು ಜಾನಪದ ವೈದ್ಯಕೀಯ ಇದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ಬೋದು ಅನ್ನುವಂಥದ್ದು. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಬಾಗಳಿ ಎಂಬ ಗ್ರಾಮದಲ್ಲಿ ಜನಪದ ವೈದ್ಯ ಕೆಂಚಪ್ಪ ಅನ್ನುವಂಥವ್ರು ಇದ್ದಾರೆ. ಇವತ್ತು ತುಂಬ ಸುಪ್ರಸಿದ್ಧವಾದಂತಹ ಒಬ್ಬ ವೈದ್ಯ ಅವರು. ಇವರು ವಂಶಪಾರಂಪರ್ಯವಾಗಿ ಬಂದಂತಹ ಈ ಜಾನಪದ ವೈದ್ಯ ಪದ್ಧತಿಯನ್ನು, ಮೆಡಿಷನ್ನ ಔಷಧೀಯ ಪದ್ಧತಿಯನ್ನು ಅಥವಾ ಈ ಪ್ರಾಚೀನ ಔಷಧೀಯ ಪದ್ಧತಿಯನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾರಿಗೆ ಒಂದು ಕಾಲು ಮುರಿದಾಗ, ಮೂಳೆ ಮುರಿದಾಗ ಅದಕ್ಕೆ ಚಿಕಿತ್ಸೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಸುತ್ತಮುತ್ತ ಪ್ರಾಂತ್ಯದಲ್ಲಿ ಅವರು ಹೆಚ್ಚು ಹೆಸರನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ಅದರಿಂದ ಎಷ್ಟೋ ಜನ ಗುಣಮುಖರಾಗಿದ್ದಾರೆ. ಕೀಲು, ಎಲುಬು ನೋವುಗಳು ಜೊತೆಗೆ ಕೊಡುವಂತಹದ್ದು, ಮೇಕೆ ಹಾಲನ್ನ ಜೊತೆಗೆ ಬೆರೆಸಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ, ಹೀಗೆ ಅವರಿಗೆ ಏನು ವಂಶಪಾರಂಪರ್ಯವಾಗಿ ಈ ಒಂದು ಪ್ರಾಚೀನ ಔಷಧೀಯ ವ್ಯವಸ್ಥೆ ಇದೆ ಆ ರೀತಿಯಾಗಿ ಮಾಡೋದ್ರ ಮೂಲಕ ಅದನ್ನು ಬಹಳ ಸೂಕ್ತ ಚಿಕಿತ್ಸಾ ವಿಧಾನದ ಮೂಲಕ ಅದನ್ನು ಬಗೆಹರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ಕೇವಲ ಮೂಳೆಯ ಚಿಕಿತ್ಸೆ ಅಷ್ಟೇ ಅಲ್ಲದೆ ಅವರು ಅಲ್ಸರು, ಪಾರ್ಶ್ವವಾಯು, ಮೂಲವ್ಯಾಧಿ, ಬಿಳಿ ಸೆರಗು, ಗ್ಯಾಂಗ್ರೀನು, ವಾತ, ಬೆನ್ನು ನೋವು, ಬಾಯಿ ಸಂಬಂಧಿ ರೋಗಗಳು, ಜ್ವರ, ಈ ಥರದ ಅನೇಕ ಒಂದು ರೋಗಗಳಿಗೆ ಜಾನಪದ ವೈದ್ಯಕೀಯ ಒಂದು ವೈದ್ಯ ಅಥವಾ ಔಷಧಿಯ ಇದನ್ನು ಅವರು ನೀಡ್ತಾ ಬಂದಿದ್ದಾರೆ ಅನ್ನುವಂಥದ್ದು. ನಾಟಿ ಔಷಧಿಯನ್ನು ಅವರು ಕೊಡ್ತಾ ಬರ್ತಾ ಇದ್ದಾರೆ ಅನ್ನೋಂಥ. ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ, ಪಾರಂಪರಿಕ ವೈದ್ಯರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹೆಬ್ಬಾಳಗಾಡಿ ಗ್ರಾಮದ ಮಾಸ್ತಮ್ಮರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಇವರು ಅವಿದ್ಯಾವಂತ ಮಹಿಳೆ ಆದರೂ ಕೂಡ ತಜ್ಞ ವೈದ್ಯರುಗಳು ಆಶ್ಚರ್ಯ ಪಡುವಂತೆ ಪ್ರಾಚೀನ ವಿಧಿವಿಧಾನಗಳನ್ನು ಬಳಸಿ ಯಾವ ಪ್ರಾಣ ಹಾನಿಗೂ ಆಗದಂತೆ 2000ಕ್ಕೂ ಹೆಚ್ಚು ಹೆರಿಗೆಗಳನ್ನು ಇವರು ನಿರಂತರವಾಗಿ ನಿರ್ವಹಿಸಿಕೊಂಡು ಯಶಸ್ಸನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಕೇವಲ ದೈವದತ್ತವಾದ ಪಂಚಜ್ಞಾನೇಂದ್ರಿಯಗಳು ಹಾಗೂ
ಪಂಚಕರ್ಮೇಂದ್ರಿಯಗಳ ಸಹಾಯದಿಂದ ಸುಲಭವಾಗಿ ಇವರು ಹೆರಿಗೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಹುಟ್ಟನ್ನೂ ಕೂಡ ಸೂತಕ ಎಂದು ದೂರ ಸರಿತಾ ಇರುವಂಥ ಈ ಸಮಾಜದಲ್ಲಿ ಜಾತಿ, ಮತ, ಪಂಥ, ಪಂಗಡ, ಪಕ್ಷ, ಕುಲ, ಗೋತ್ರ ಯಾವುದನ್ನೂ ನೋಡದೆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅವರಿಗೆ ವಂಶಪಾರಂಪರ್ಯವಾಗಿ ಬಂದಂಥದ್ದು. ಇದನ್ನೇ ನಾವು ಏನಂತ ಕರಿತೀವಿ, ಫೋಕ್ ಮೆಡಿಷನ್ ಅಥವಾ ಎಥ್ನೋ ಮೆಡಿಷನ್ ಅಂತೇಳಿ, ಅಥವಾ ಜಾನಪದ ಔಷಧಿ ಅಥವಾ ಪ್ರಾಚೀನ ಔಷಧಿ. ಇದನ್ನು ಹೇಳಿದ್ದಾರೆ, ಚರಕ ಹೇಳಿದ್ದಾರೆ. ಆದರೂ ಆ ಗ್ರಂಥಗಳನ್ನು ಯಾರೂ ಕೂಡ ಇವರು ಓದಿಲ್ಲ. ಆದರೂ ಅದೇನಾಗಿದೆ, ವಂಶ ಪಾರಂಪರ್ಯವಾಗಿಯೇ ಮಾತ್ರ ಅದನ್ನು ಚಿಕಿತ್ಸೆಯನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವ್ರು ಹೇಳ್ತಾರೆ, ಅವ್ರನ್ನ ಕೇಳಿದಾಗ, ನಾಟಿ ವೈದ್ಯ ಪದ್ಧತಿ ವಿನಾಶದ ಅಂಚಿನಲ್ಲಿದೆ. ಕಾಡು ಕಡಿತ, ಔಷಧಿ ಸಸ್ಯಗಳ ನಾಶ, ಜನರಿಗೆ ಔಷಧಿ ಸಸ್ಯಗಳ ಉಪಯುಕ್ತತೆ ಬಗ್ಗೆ ಅರಿವಿಲ್ದಂಗಾಗಿದೆ. ಸೊ ಹಾಗಾಗಿ ಹೆಚ್ಚು ಜನ ಇದರ ಪ್ರಯೋಜನ ಪಡ್ಕೊಳ್ಬೇಕು. ಯಾಕಂದರೆ ನಮಗೆ ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲ ಆಧುನಿಕ ವೈದ್ಯಕೀಯ ವ್ಯವಸ್ಥೆಯೇ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋಗಿಲ್ಲ. ಈ ಎಷ್ಟೋ ಬಾರಿ, ಕೆಲವೊಂದು ಬಾರಿ ಪ್ರಾಚೀನ ಮತ್ತು ಏನು ಈ ಫೋಕ್ ಅಂತೇಳಿ ಮೆಡಿಷನ್ ಇದೆಯಲ್ಲ, ಜಾನಪದ ಮೆಡಿಷನ್ ಅಂತ ಇದೆಯಲ್ಲ, ಇದು ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಗಿಡಮೂಲಿಕೆಗಳು ಮತ್ತು ಸಸ್ಯಗಳು, ಬೇರುಗಳು ಇವೆಲ್ಲದರಿಂದ ಸಿಗುವಂತಹ ಔಷಧವನ್ನು ವಂಶಪಾರಂಪರ್ಯವಾಗಿ ಔಷಧೀಯ ಗುಣಗಳನ್ನಾಗಿ ಬಳಸ್ಕೊಂಡು ಚಿಕಿತ್ಸೆಯನ್ನು ಕೊಡುವಂಥದ್ದನ್ನೇ ನಾವು ಜಾನಪದ ಔಷಧೀಯ ಪದ್ಧತಿ ಅಥವಾ ಪ್ರಾಚೀನ ಔಷಧೀಯ ಪದ್ಧತಿ ಅಂತೇಳಿ ಕರಿತೀವಿ. ಇದರಲ್ಲಿ ಅನೇಕ ವಿಧಗಳಿದ್ದಾವೆ. ಒಂದು ಯುನಾನಿ ಇದೆ, ಆಯುರ್ವೇದ ಇದೆ, ಹೀಗೆ ಸಿದ್ಧ ಔಷಧ ಇದೆ, ಯೋಗ ಇದೆ. ಇವೆಲ್ಲವೂ ಕೂಡ ಪ್ರಾಚೀನ ಯೋಗ ಪದ್ಧತಿಗಳು ಅಂತೇಳಿ ನಾವು ಇವನ್ನು ಕರಿತೇವೆ ಅನ್ನುವಂಥದ್ದು.